ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಕಾಮನ್ ಆಗಿರೋ ಆದ್ರೆ ಎಷ್ಟೋ ಜನ ಮಾತಾಡಕ್ಕೆ ಹಿಂಜರಿಯೋ ಒಂದು ಆರೋಗ್ಯದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಹೌದು, ನಾವು ಮಾತಾಡ್ತಿರೋದು ಹೆಮರಾಯ್ಡ್ಸ್ ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಮೂಲವ್ಯಾಧಿ ಬಗ್ಗೆ. ಸರಿ, ಬನ್ನಿ, ಈ ವಿಷಯದ ಬಗ್ಗೆ ಯಾವುದೇ ಮುಜುಗರ ಬೇಡ. ಇದರ ಹಿಂದಿನ ಕಾರಣಗಳೇನು, ಇದು ಯಾಕೆ ಆಗುತ್ತೆ ಅಂತ ಸರಳವಾಗಿ ಕ್ಲೀನಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಿದ್ರೆ ಈ ಹೆಮರಾಯ್ಡ್ಸ್ ಅಂದ್ರೆ ನಿಜಕ್ಕೂ ಏನು ನೋಡಿ, ಇದು ತುಂಬಾನೇ ಸಿಂಪಲ್. ನಮ್ಮ ಗುದದ್ವಾರದ ಸುತ್ತ ಇರುವ ರಕ್ತನಾಳಗಳಿರುತ್ತಲ್ವಾ, ಅವು ಊದುಕೊಂಡಾಗ ಅದನ್ನೇ ನಾವು ಹೆಮರಾಯ್ಡ್ಸ್ ಅಂತ ಕರೆಯೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ, ಕೆಲವರಿಗೆ ಕಾಲಿಲ್ಲಿ ವೆರಿಕೋಸ್ ವೇನ್ಸ್ ಆಗುತ್ತಲ್ಲ, ಇದು ಕೂಡ ಹೆಚ್ಚು ಕಡಿಮೆ ಅದೇ ತರಹ, ಆದ್ರೆ ಬೇರೆ ಜಾಗದಲ್ಲಿ ಅಷ್ಟೇ. ಸರಿ, ಇದರಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡೋಣ ಬನ್ನಿ. ಯಾಕಂದ್ರೆ ಹೆಮೊರಾಯ್ಡ್ಸ್ ಅಂದತಕ್ಷಣ ಎಲ್ಲವೂ ಒಂದೇ ಥರ ಇರಲ್ಲ. ಇದರಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಅಂದಹಾಗೆ ಅವು ದೇಹದ ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಅದರ ಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಕೂಡ ಸಂಪೂರ್ಣವಾಗಿ ಬದಲಾಗುತ್ತೆ. ಮೊದಲನೆಯದು ಆಂತರಿಕ ಹೆಮೊರಾಯ್ಡ್ಸ್. ಹೆಸರೇ ಹೇಳೋ ಹಾಗೆ ಇದು ಗುದನಾಳದ ಒಳಗೆ ಇರುತ್ತೆ, ಹಾಗಾಗಿ ಸಾಮಾನ್ಯವಾಗಿ ನೋವಿರೋದಿಲ್ಲ. ಆದ್ರೆ ಎರಡನೇ ವಿಧ ಇದೆಯಲ್ಲ, ಬಾಹ್ಯ ಹೆಮೊರಾಯ್ಡ್ಸ್, ಇದು ಚರ್ಮದ ಕೆಳಗೆ ಹೊರಭಾಗದಲ್ಲಿ ಆಗೋದ್ರಿಂದ ಇದರಿಂದ ನೋವು, ಊತ ಮತ್ತು ತುರಿಕೆ ಉಂಟಾಗೋ ಸಾಧ್ಯತೆ ಜಾಸ್ತಿ. ಸೊ ಲೊಕೇಶನ್ ಅದೇ ಎರಡಕ್ಕೂ ಇರೋ ಮುಖ್ಯವಾದ ವ್ಯತ್ಯಾಸ. ಹಾಗಾದ್ರೆ ಒಂದಕ್ಕೆ ನೋವಿಲ್ಲ, ಇನ್ನೊಂದಕ್ಕೆ ನೋವಿದೆ. ಯಾಕೀಗೆ? ಇದಕ್ಕೆ ಕಾರಣ ಒಂದು ವಿಶೇಷವಾದ ಲೈನ್. ಅದರ ಹೆಸರು ಡೆಂಟೇಟ್ ಲೈನ್. ಇದನ್ನ ಗುದನಾಳದೊಳಗಿನ ಒಂದು ಬಾರ್ಡರ್ ಲೈನ್ ಅಂತ ಅನ್ಕೋಬೋದು. ನೋಡಿ, ಈ ಲೈನಿನ ಮೇಲ್ಭಾಗದಲ್ಲಿ ನಮಗೆ ನೋವನ್ನ ತಿಳಿಸೋ ನರಗಳೇ ಇರಲ್ಲ. ಅದಕ್ಕೇನೆ ಆಂತರಿಕ ಹೆಮೊರಾಯ್ಡ್ಸ್ಗೆ ನೋವು ಬರೋಲ್ಲ. ಆದ್ರೆ ಈ ಲೈನಿನ ಕೆಳಭಾಗದಲ್ಲಿ ನೋವನ್ನ ಗ್ರಹಿಸೋ ನರಗಳು ತುಂಬಾನೇ ಇರುತ್ತೆ. ಹಾಗಾಗಿ ಬಾಹ್ಯ ಹೆಮೊರಾಯ್ಡ್ಸ್ ನೋವು ಕೊಡುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ಈ ಬಯಾಲಜಿ? ಸರಿ, ಈಗ ಅಸಲಿ ಪ್ರಶ್ನೆಗೆ ಬರೋಣ. ಇದಕ್ಕೆಲ್ಲ ಮೂಲ ಕಾರಣ ಏನು? ಯಾಕ್ ಹೀಗಾಗುತ್ತೆ? ಒಂದೇ ಒಂದು ಪದದಲ್ಲಿ ಉತ್ತರ ಕೊಡಬೇಕು ಅಂದ್ರೆ ಅದು ಒತ್ತಡ. ಹೌದು, ಪ್ರೆಷರ್. ನಮ್ಮ ಕೆಳ ಗುದನಾಳದ ರಕ್ತನಾಳಗಳ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಹೆಮರಾಯ್ಡ್ಸ್ ಶುರುವಾಗೋದು. ಹಾಗಾದ್ರೆ ಈ ಒತ್ತಡ ಎಲ್ಲಿಂದ ಬರುತ್ತೆ? ನೋಡಿ, ಮಲವಿಸರ್ಜನೆ ಮಾಡುವಾಗ ಹೆಚ್ಚು ಒತ್ತಡ ಹಾಕೋದು, ಅಥವಾ ಈಗೆಲ್ಲ ಕಾಮನ್ ಆಗಿರೋ ಹಾಗೆ ಫೋನ್ ತಗೊಂಡು ಟಾಯ್ಲೆಟಲ್ಲಿ ಹೆಚ್ಚು ಹೊತ್ತು ಕೂರೋದು, ದೀರ್ಘಕಾಲದ ಮಲಬದ್ಧತೆ, ಅಷ್ಟೇ ಅಲ್ಲ ಸ್ಥೂಲಕಾಯ, ಗರ್ಭಾವಸ್ಥೆ, ಈ ಎಲ್ಲವೂ ಕೂಡ ರಕ್ತನಾಳಗಳ ಮೇಲೆ ಪ್ರೆಷರ್ ಹೆಚ್ಚಿಸುತ್ತೆ. ಇದೆಲ್ಲವೂ ಸಮಸ್ಯೆಗೆ ನೇರವಾಗಿ ದಾರಿ ಮಾಡಿಕೊಡುತ್ತೆ. ಓಕೆ, ಇಲ್ಲಿವರೆಗೆ ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ. ಇದರ ಪರಿಹಾರದ ಕಡೆಗೆ ಗಮನ ಹರಿಸೋಣ. ಅದರಲ್ಲೂ ಅತ್ಯಂತ ಪರಿಣಾಮಕಾರಿಯಾದ ಮೊದಲ ಹೆಜ್ಜೆ ಯಾವುದು ಅಂತ ನೋಡೋಣ. ಹಾಗಾದ್ರೆ ಯೋಚನೆ ಮಾಡಿ, ಈ ಸಮಸ್ಯೆಗೆ ಅತ್ಯಂತ ಪರಿಣಾಮಕಾರಿ ಮೊದಲ ಹೆಜ್ಜೆ ಯಾವುದು? ಉತ್ತರ ನಿಮ್ಗೆ ಆಶ್ಚರ್ಯ ತರಿಸಬಹುದು, ಯಾಕಂದ್ರೆ ಅದು ಅಷ್ಟೊಂದು ಸರಳವಾಗಿದೆ. ಉತ್ತರ ಫೈಬರ್, ಅಂದ್ರೆ ನಾರಿನಾಂಶ. ಸುಮ್ನೆ ಹೇಳ್ತಿಲ್ಲ, ಇದ್ರ ಹಿಂದೆ ಸೈನ್ಸ್ ಇದೆ. ಹಲವಾರು ಅಧ್ಯಯನಗಳ ಒಂದು ದೊಡ್ಡ ವಿಶ್ಲೇಷಣೆ ಪ್ರಕಾರ ಫೈಬರ್ ಸಪ್ಲಿಮೆಂಟ್ಗಳನ್ನ ಬಳಸೋದ್ರಿಂದ ಲಕ್ಷಣಗಳು ಮತ್ತೆ ಮತ್ತೆ ಬರೋದು, ಅಂದ್ರೆ ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್ ಇದೆಯಲ್ಲ, ಅದರ ಅಪಾಯ 47% ಕಡಿಮೆ ಆಗತ್ತೆ. ಆಲ್ಮೋಸ್ಟ್ ಹಾಫ್. ಇದು ನಿಜಕ್ಕೂ ದೊಡ್ಡ ವಿಷಯ. ಅಷ್ಟೇ ಅಲ್ಲ, ಇದರ ಒಂದು ಮುಖ್ಯ ಲಕ್ಷಣವಾದ ರಕ್ತಸ್ರಾವ ಇದೆಯಲ್ಲ, ಹೆಚ್ಚು ಫೈಬರ್ ಸೇವನೆ ಮಾಡೋದ್ರಿಂದ ಅದರ ಅಪಾಯ ಬರೋಬ್ಬರಿ 50% ಕಡಿಮೆ ಆಗತ್ತೆ. ಅಂದ್ರೆ ಅರ್ಧಕ್ಕರ್ಧ ಕಡಿಮೆ. ಸೊ ಈ ಅಂಕಿಅಂಶಗಳೇ ಸಾಕು ನಮ್ಗೆ ಫೈಬರ್ನ ಶಕ್ತಿ ಏನು ಅಂತ ತೋರ್ಸೋಕೆ. ನೋಡಿ, ಇದು ಕೇವಲ ಯಾವುದೋ ಒಂದು ಅಧ್ಯಯನದ ಮಾತಲ್ಲ. ಇದರ ಹಿಂದೆ ಗಟ್ಟಿಯಾದ ವೈಜ್ಞಾನಿಕ ಪುರಾವೆ ಇದೆ. ಇಲ್ಲಿ ಕಾಣ್ತಿರೋ ಈ ಫಾರೆಸ್ಟ್ ಪ್ಲಾಟ್ ಇದೆಯಲ್ಲ, ಇದು 7 ಬೇರೆ ಬೇರೆ ಅಧ್ಯಯನಗಳ ಫಲಿತಾಂಶವನ್ನ ಒಟ್ಟುಗೂಡಿಸಿ ತೋರಿಸ್ತಿದೆ. ಇದರಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದೇನಂದ್ರೆ, ಫೈಬರ್ ಸೇವನೆಯಿಂದ ಸಿಗೋ ಸಕಾರಾತ್ಮಕ ಪರಿಣಾಮ ತುಂಬಾನೇ ಸ್ಥಿರವಾಗಿದೆ ಅಂತ. ಸರಿ, ಫೈಬರ್ ತುಂಬಾ ಮುಖ್ಯ, ಜೀವನ ಶೈಲಿ ಬದಲಾವಣೆನೂ ಅಷ್ಟೇ ಮುಖ್ಯ. ಆದ್ರೆ ಎಲ್ಲರಿಗೂ ಇಷ್ಟೇ ಸಾಕಾಗಲ್ಲ. ಕೆಲವು ಗಂಭೀರ ಪ್ರಕರಣಗಳಲ್ಲಿ ಇವುಗಳಿಂದ ಅಷ್ಟೊಂದು ಪ್ರಯೋಜನ ಆಗದೇ ಇರಬಹುದು. ಹಾಗಾದಾಗ ಏನ್ ಮಾಡೋದು? ಬನ್ನಿ, ಮುಂದಿನ ಹಂತದ ಚಿಕಿತ್ಸೆಗಳು ಯಾವುವು ಅಂತ ನೋಡೋಣ. ಮೊದಲಿಗೆ, ತುಂಬಾ ಗಂಭೀರವಲ್ಲದ ಆಂತರಿಕ ಹೆಮೊರಾಯ್ಡ್ಸ್ಗಳಿಗೆ ವೈದ್ಯರ ಕ್ಲಿನಿಕ್ನಲ್ಲೇ ಮಾಡಬಹುದಾದ ಕೆಲವು ಸಿಂಪಲ್ ಪ್ರೊಸೀಜರ್ಸ್ಗಳಿವೆ. ಇದರಲ್ಲಿ ತುಂಬಾನೇ ಕಾಮನ್ ಆಗಿರೋದು ಅಂದ್ರೆ ರಬ್ಬರ್ ಬ್ಯಾಂಡ್ ಲೈಗೇಷನ್. ಇದರಲ್ಲೇನೂ ಇಲ್ಲ, ಹೆಮೊರಾಯ್ಡ್ನ ಬುಡಕ್ಕೆ ಒಂದು ಸಣ್ಣ ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಹೋಗೋ ರಕ್ತ ಸಂಚಾರವನ್ನ ನಿಲ್ಲಿಸಲಾಗುತ್ತೆ. ಆಗ ಅದು ತಾನಾಗಿಯೇ ಉದುರಿ ಹೋಗುತ್ತೆ. ಇದಲ್ಲದೆ ಸ್ಕ್ಲೆರೋಥೆರಪಿ, ಇನ್ಫ್ರಾರೆಡ್ ಕಾಗ್ಯುಲೇಷನ್ ಅಂತ ಬೇರೆ ವಿಧಾನಗಳೂ ಇವೆ. ಆದರೆ ಸಮಸ್ಯೆ ತುಂಬಾ ಗಂಭೀರವಾದಾಗ,
ಅಂದ್ರೆ ವೈದ್ಯಕೀಯ ಭಾಷೆಯಲ್ಲಿ ಹೇಳೋ ಗ್ರೇಡ್ 3 ಅಥವಾ ಗ್ರೇಡ್ 4 ಹಂತ ತಲುಪಿದಾಗ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿಯೇ ಅತ್ಯುತ್ತಮ ಮತ್ತು ದೀರ್ಘಕಾಲೀನ ಪರಿಹಾರ ಆಗಿರುತ್ತೆ. ಸರ್ಜರಿ ಅಂದ ತಕ್ಷಣ ಭಯಪಡಬೇಕಾಗಿಲ್ಲ, ಯಾಕಂದ್ರೆ ಇಲ್ಲೂ ಕೂಡ ಈಗ ಹೊಸ ತಂತ್ರಜ್ಞಾನ ಬಂದಿದೆ. ಸಾಂಪ್ರದಾಯಿಕ ಸರ್ಜರಿ ಮತ್ತು ಹೊಸ ಲೇಸರ್ ಸರ್ಜರಿಯನ್ನ ಹೋಲಿಸಿ ನೋಡಿದ್ರೆ, ಲೇಸರ್ ಸರ್ಜರಿಯಲ್ಲಿ ಆಪರೇಷನ್ ಆದ್ಮೇಲೆ ಬರೋ ನೋವು ಗಣನೀಯವಾಗಿ ಕಡಿಮೆ ಇರುತ್ತೆ. ಆಸ್ಪತ್ರೆಯಲ್ಲಿ ಹೆಚ್ಚು ದಿನ ಇರಬೇಕಾಗಿಲ್ಲ, ಬೇಗ ಮನೆಗೆ ಹೋಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ಚಿಕಿತ್ಸೆ ಪಡೆದವರ ತೃಪ್ತಿಯ ಮಟ್ಟ ಕೂಡ ತುಂಬಾನೇ ಹೆಚ್ಚಿರುತ್ತೆ. ಸರಿ, ಚಿಕಿತ್ಸೆಯ ಬಗ್ಗೆ ಮಾತಾಡಿದ್ವಿ. ಆದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವಾ? ಹಾಗೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯಕ್ಕೆ ಬರೋಣ, ತಡೆಗಟ್ಟುವಿಕೆ. ಅಂದ್ರೆ ಈ ಸಮಸ್ಯೆ ಬರದ ಹಾಗೆ ಅಥವಾ ಒಮ್ಮೆ ಬಂದ್ ಹೋದ್ಮೇಲೆ ಮತ್ತೆ ಮರುಕಳಿಸದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಇದಕ್ಕೆ ಒಂದು ಸಿಂಪಲ್ ಪ್ಲೇಬುಕ್ ಇದೆ. 4 ನಿಯಮಗಳು. ಮೊದಲನೇದಾಗಿ, ಹಣ್ಣು, ತರಕಾರಿ, ಧಾನ್ಯಗಳಂತಹ ಹೆಚ್ಚು ನಾರಿನಾಂಶ ಇರೋ ಆಹಾರ ಸೇವಿಸೋದು. ಎರಡನೇದು, ದಿನಕ್ಕೆ 6ರಿಂದ 8 ಗ್ಲಾಸ್ ನೀರು ಕುಡಿಯೋದು. ಮೂರನೇದು, ಟಾಯ್ಲೆಟ್ನಲ್ಲಿ ಹೆಚ್ಚು ಹೊತ್ತು ಕೂರದೆ ಒತ್ತಡ ಹಾಕದೇ ಇರೋದು. ಮತ್ತು ಕೊನೆಯದಾಗಿ, ಸಕ್ರಿಯವಾಗಿರೋದು, ಅಂದ್ರೆ ವ್ಯಾಯಾಮ ಮಾಡೋದು. ನೋಡಿ, ಈ 4 ಅಭ್ಯಾಸಗಳು ಕೇವಲ ಈ ಒಂದು ಸಮಸ್ಯೆಯನ್ನ ತಡೆಯೋದಷ್ಟೇ ಅಲ್ಲ, ನಮ್ಮ ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನೇ ಆರೋಗ್ಯವಾಗಿಡುತ್ತೆ. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಒಂದು ಕೊನೆಯ ಯೋಚನೆ. ಹೆಮೊರಾಯ್ಡ್ಸ್ ಅನ್ನೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯದ ಒಂದು ಸೂಚನೆ ಅಷ್ಟೇ. ನಮ್ಮ ದೇಹ ನಮಗೇನೋ ಹೇಳೋಕೆ ಪ್ರಯತ್ನ ಮಾಡ್ತಿದೆ. ಹಾಗಾದ್ರೆ ನಮ್ಮ ಕರುಳಿನ ಆರೋಗ್ಯ ಅಂದ್ರೆ ನಮ್ಮ ಗಟ್ ಹೆಲ್ತ್ ಇದೆಯಲ್ಲ, ಅದು ನಮ್ಮ ಸಂಪೂರ್ಣ ಯೋಗಕ್ಷೇಮಕ್ಕೆ ಎಷ್ಟು ಕೇಂದ್ರವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಾ? ಅದಕ್ಕೆ ನಾವು ಕೊಡಬೇಕಾದಷ್ಟು ಗಮನ ಕೊಡ್ತಿದ್ದೀವಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?